ಲೋಟನ್ ಹೆಂಡತಿ ಎಷ್ಟ್ ಜನ ಕೂತೋ ಒಮ್ಮೆ ಓದೋಣ. ಆದಿಕಾಂಡಕ್ಕೆ ಹೋಗೋಣ ಬನ್ನಿ, 19ನೇ ಅಧ್ಯಾಯ 26ನೇ ವಚನಕ್ಕೆ ಹೋಗೋಣ. ಆದ್ರೆ ಹಾ, ಲೋಟನ್ ಹೆಂಡತಿ ಅವನ ಹಿಂದಿನಿಂದ ತಿರುಗಿ ನೋಡಿ ಉಪ್ಪಿನ ಸ್ತಂಭವಾದಳು. ಆಕೆ ದೇಹ ಸೊದೋಮನ್ ಬಿಟ್ಟು ಬಂದಿತು, ಆದ್ರೆ ಆಕೆ ಹೃದಯ ಬಿಟ್ಟು ಬರಲಿಲ್ಲ. ದೇಹ ಸೊದೋಮಿನಿಂದ ಹೊರಗ್ ಬಂತೋ ಇಲ್ವೋ ಬೈಕೋ, ಆದ್ರೆ ಮನ್ಸೆಲ್ಲ ಎಲ್ಲಿಗೆ? ಹಿಂದಿಂದಲ್ಲಿ. ಮರಿಯಕ್ ಆಗ್ತಿಲ್ಲ ಹಂಗ ಮರ್ತು ಬಿಡಿ ಮರೇಡ. ಮರಿಯೋಕ್ ಆಗ್ತಿಲ್ಲ ಅನ್ನೋದಕ್ಕೆ ನೀವು ಮೊದಲು ಒಪ್ಕೊಂಡ್ರಿ, ದೇವ್ರು ನಿಮ್ಮನ್ನ ಆಶೀರ್ವದಿಸಿ. ಪುರುಷರೇ, ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಹಿಂದಿನದು. ಆದರೆ ಆಕೆಯ ಹೃದಯ ಸೊದೋಮನ್ನು ಬಿಟ್ಟು ಬರಲು ಸಾಧ್ಯವಾಗಲಿಲ್ಲ. ಅನೇಕ ವಿಶ್ವಾಸಿಗಳು ತಮ್ಮ ಹಿಂದಿನದನ್ನು ಭೌತಿಕವಾಗಿ ಬಿಟ್ಟಿದ್ರು, ಭಾವನಾತ್ಮಕವಾಗಿ ಇನ್ನೂ ಅಲ್ಲೇ ಬದುಕ್ತಿದ್ದಾರೆ. ಅದು ಕಸ. ಬಿಟ್ಬಿಡಿ, ಬಿಟ್ಬಿಡಿ, ಅದಕ್ಕೆ ಅದು ಹಿಂದೆ ಉಳಿದು ಹೋಯ್ತು. ಈಗ ಮುಂದಿನ ವಿಷಯಗಳ ಮೇಲೆ ಗಮನ ಹರಿಸು. ಈಗ ಈ ದಿನ ನಮಗೆ ಮುಖ್ಯ ಅಲ್ವಾ? ಮತ್ತೆ ನೆನ್ನೆಯದನ್ನು ಈಗ ಹೊತ್ಕೊಂಡು ಹೋದ್ರೆ ಇಂದು ಮಾಡಬೇಕಾದ್ದನ್ನು ಕೂಡ ನಾವು ಮಾಡ್ಲಾಗಲ್ಲ. ಅದಕ್ಕೆ ಕ್ರೈಸ್ತರಾಗಿ ನಾವು ಹಿಂದೆ ಬಿದ್ದು ಹೋಗ್ತಿದ್ದೇವೆ. ಮುಂದೆ ಸಾಗಲು ನಮಗೆ ಸಾಧ್ಯವಾಗ್ತಿಲ್ಲ. ಕ್ರೈಸ್ತರಾಗಿ ನಾವು, ಸೈತಾನನು ಕ್ರೈಸ್ತರನ್ನು ತಡೆಯಲು ಸಾಧ್ಯವಾಗದಿರಬಹುದು, ಆದ್ರೆ ಅವನವರನ್ನ ತಡ ಮಾಡಬಹುದು. ಅವರನ್ನ ಹೇಗೆ ತಡ ಮಾಡ್ತಾನೆ? ನಿನ್ನೆ ವಿಷಯಗಳನ್ನ ಮತ್ತೆ ಭಾವನಾತ್ಮಕವಾಗಿ ತಂದ್ಕೊಂಡು ನಿನ್ನೆ ಬಗ್ಗೆ ಯೋಚಿಸಿ ಹೀಗಾಯ್ತಲ್ಲ ಅಂತ ಎಮೋಷನಲ್ ಆಗಿ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ಹಳೆ ವಿಷಯಗಳನ್ನೇ ಕೆದಕಿ ನಮಗೆ ಈ ಕಸವನ್ನ ಹೊರೋದು ಅಗತ್ಯವಾ? ದೇವರು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಪವಿತ್ರಗೊಳಿಸಿ ನೀತಿವಂತರನ್ನಾಗಿ ಮಾಡಿದ ಮೇಲೆ ಹಿಂದಿಂದನ್ನು ನೋಡ್ಬೇಡಿ ಅಮ್ಮ. ಆತನು ಹೊತ್ತು ಮುಗಿಸಿದ ವಿಷಯವನ್ನ ನೀವು ಮತ್ತೆ ಹೊರಬೇಡಿ. ಅನಗತ್ಯವಾದ ಭಾರಗಳನ್ನ ನೀವು ಹೊರುತ್ತಿರುವುದರಿಂದಲೇ ಮುಂದೆ ಹೋಗಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಿದ್ದಾನೆ ದೇವರು. ಇದು ಸತ್ಯ, ಗಂಭೀರವಾದ ಸತ್ಯ ಎನ್ನುತ್ತಾರೆ ಅಪೊಸ್ತಲನಾದ ಪೌಲ.